ನಮಸ್ಕಾರ ವೀಕ್ಷಕರೇ, ನೋಡಿ. ಸೊ ಗಿಡದಲ್ಲಿ ಗಾಳಿ ಬೆಳಕು ಅವಕಾಶ ಇದ್ದರೆ ಯಾವ ರೀತಿ ಮರಿ ಹೊಡಿತದೆ ಅಂತೇಳಿ ನೋಡಿ. ಹಾಗೆ ಸುತ್ತಮುತ್ತ ನೋಡಿರಿ ಯಾವ್ಯಾವ ರೀತಿ ಮರಿ ಹೊಡಿತಾ ಇದ್ದಾವೆ. ಈಗ ಆಲ್ರೆಡಿ 8-9 ಇದ್ದಾವೆ. ಅದರಲ್ಲಿ ಮತ್ತೆ 3-4-5 ದೊಡ್ಡ ಗಣಿಕೆಗಳು ಮರಿಗಳು ಹೊಡಿತಾ ಇದ್ದಾವೆ. ನೋಡಿ ಎಷ್ಟಿದೆ ಅಂದರೆ 1 2 3 4 5 6 7. ಸೊ 7 ಇದೆ. ಅದ್ರ ಜೊತೆ ಮತ್ತೆ 8 9 10. ಸೊ ಈ ರೀತಿ ಮರಿಗಳು ಹೆಚ್ಚಿಗೆ ಹೊಡಿತದೆ. ಅದ್ರ ಜೊತೆಗೆ ಕಣ್ಣಿಂದ ಕಣ್ಣು ಅಂತರ ಸೊ ಹೆಚ್ಚಿಗೆ ಆಗ್ತಾಯಿದೆ ನೋಡಿ. ಒಂದು ಗೇಣು ಕಣ್ಣಿಂದ ಕಣ್ಣ ಅಂತರ ಹೆಚ್ಚಿಗೆ ಆಗಿದೆ. ಭೂಮಿಯ ಫಲವತ್ತತೆ ನೋಡಿ, ನೀರು ಇಷ್ಟು ಬಿಟ್ಟರು ಎರೆಹುಳಗಳು ಯಾವ ರೀತಿ ತಿಂದು ಯಾವ ರೀತಿ ಸಗಣಿ ಅದರ ಗೊಬ್ಬರ ಯಾವ ರೀತಿ ತಯಾರು ಮಾಡ್ಕೊಂಡಿದೆ ಮಣ್ಣಲ್ಲಿ. ಈಗ ನೋಡೋದು ಇದು ಎರೆಹುಳ ತಿಂದು ಅದರ ಮಣ್ಣನ್ನು ತಿಂದು ಅದು ಮಣ್ಣನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದರದ್ದು ಇದನ್ನು ಹಾಕಿರುವಂಥದ್ದು ವೇಸ್ಟನ್ನ, ಸಗಣಿ ಅಂತ ಏನು ಹೇಳ್ತೀವಲ್ಲ ದನಗಳಲ್ಲಿ. ಮತ್ತು ಇದು ಎರೆಹುಳದ ಒಂದು ಮಣ್ಣನ್ನು ತಿಂದು ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿರುವಂಥ ಒಂದು ಇದು. ನೋಡಿ, ಇಷ್ಟು ಹಸಿ ಇದ್ರೂ ಸಹ ಯಾವ ರೀತಿ ಹುಡಿ ಆಗ್ತದೆ ಮಣ್ಣು. ಇದು ಬಹಳ ಮುಖ್ಯ. ಈ ಹುಡಿ ಆಗೋದ್ರಿಂದ ಏನಾಗ್ತದೆ, ಮಣ್ಣಿನಲ್ಲಿ ಏರಿಯೇಷನ್ ಅಂದರೆ ಭೂಮಿಯ ಕೆಳಗಡೆ ಇರುವಂತಹ ಏನು ವಿಷ ಅಂಶ ಈ ಗಾಳಿ ಮುಖಾಂತರ ಹೊರಗಡೆ ಹೋಗಿ ಅದು ಹಾರಾಗ್ತದೆ. ನೋಡಿ ಮರಿಗಳು ಯಾವ ರೀತಿ ಆಗಿದ್ದಾವೆ. ಸೊ ಪ್ರತಿಯೊಂದು ಗಿಡದಲ್ಲೂ ನೋಡಿ ಇಲ್ಲಿ ಗಾಳಿ ಬೆಳಕು ಜಾಸ್ತಿ ಬಿದ್ದಿದೆ. ಹಾಗೆ ನೋಡಿ ಎಷ್ಟು ಮರಿ ಆಗಿದೆ ಅಂತೇಳಿ. 1 2 3 4 5 6 7 8 9 10 11 12 13 14 ಗಣಿಕೆಗಳು ಆಗಿದ್ದಾವೆ. ಅದಕ್ಕೆ 14 ಮರಿ. ಬರೀ ಒಂದು ಗಿಡ ಅಂತಲ್ಲ, ಎಲ್ಲ ಗಿಡದಲ್ಲೂ ನೋಡಿ. ಮತ್ತು ಗಿಡದ ಬೆಳವಣಿಗೆ ನೋಡಿ, ಅದರ ಆರೋಗ್ಯ ನೋಡಿ ಎಷ್ಟು ಹೆಲ್ದಿ ಆಗಿದ್ದಾವೆ. ಸೊ ಇಸಲಿ ವಾತಾವರಣದೇ ಭಾಳ ವೈಪರೀತ್ಯಗಳು ಆದರೂ ಸಹ ಗಿಡಗಳು ಹೆಲ್ದಿಯಾಗಿ ಆರೋಗ್ಯವಾಗಿ, ಮತ್ತು ಎಲ್ಲೂ ಒಂದು ಕಬ್ಬು ಸಹ ಬಿದ್ದಿಲ್ಲ ನಿಮಗೆ. ಇದು ಭಾಳ ಮುಖ್ಯ. ಕಬ್ಬು ಬಿದ್ದರೆ ಅದು ತೂಕ ಎಲ್ಲ ಕಳ್ಕೊಂಡ್ಬಿಡ್ತದೆ. ಇದೆಲ್ಲೂ ಒಂದು ಕಬ್ಬು ಬಿದ್ದಿಲ್ಲ ನೋಡಿ. ಗಣಿಕೆ ಎಷ್ಟಿದೆ ಅಂತ ಲೆಕ್ಕ ಹಾಕೋಣ. 1 2 3 4 5 6 7 8 9 10 11 12 13 14 15 16 17 ಗಣಿಕೆ ಇದ್ದಾವೆ. ಈಗ ಇನ್ನೂ 3 ತಿಂಗಳು ಟೈಮ್ ಇದೆ ಇದು ಇನ್ನೂ ಕಟಾವಾಗಲಿಕ್ಕೆ ನೋಡಿ. ಇದು ಎಲ್ಲದಕ್ಕಿಂತ ಲಾಸ್ಟಲ್ಲಿ ಹಾಕಿರುವಂಥ ಒಂದು ಕಬ್ಬಿದು. ಇದು ಸರಾಸರಿ ಎಷ್ಟು ತಿಂಗಳು ಇರ್ಬೋದು ಸರ್ ಇದು ಕಬ್ಬು? ಇದು 8 ತಿಂಗಳು ಕಬ್ಬು. ಎಲ್ಲನೂ ಒಂದೊಂದು ಗೇನು ಕಣ್ಣು ಅಂತಾರೆ. ಇದು ಭಾಳ ಮುಖ್ಯ. ಇದಕ್ಕೆಲ್ಲ ಅವರು ದರಾಮೃತ ಗೊಬ್ಬರ ಮತ್ತು ನಿಮಿಟೋಡ್ಗಾಗಿ ನಾವು ಶಾಫ್ಟಿನಫು, ಪ್ಲ್ಯಾಂಟಿನಮ್ಮು, ಡೈಮಂಡು ಸೊ ಇವೆಲ್ಲ ಕೊಟ್ಟಿದ್ದೀವಿ. ಈ ರೀತಿ ಭಾಳ ಚೆನ್ನಾಗಿ ಬಂದಿದ್ದಾವೆ. ಇದು ಎಲೆ ಅಗಲ ಮತ್ತು ಎಲೆ ಯಾವ ರೀತಿ ಸ್ಟ್ರೈಟಾಗಿ ನಿಂತಿದೆ, ಭಾಳ ಮುಖ್ಯ ಆಗ್ತದೆ. ಧನ್ಯವಾದಗಳು.